ನಮಸ್ತೆ ಮಕ್ಕಳೇ. ನಾವು ನಿನ್ನೆ ಡಾಕ್ಟರ್ GS ಶಿವರುದ್ರಪ್ಪನವರು ಬರೆದಿರುವಂತಹ ಸಂಕಲ್ಪ ಗೀತೆಯ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೋ. ಈ ಒಂದು ಪದ್ಯದಲ್ಲಿ 2 ಪ್ಯಾರ ನಿನ್ನೆ ಆಗಿತ್ತು. ನಾವು ಆದಷ್ಟು ಸಹ ಮನುಷ್ಯರು ಧನಾತ್ಮಕ ಭಾವನೆಗಳನ್ನು ಬೆಳೆಸ್ಕೊಳ್ಬೇಕು, ಸೆಲ್ಫ್ ಕಾನ್ಫಿಡೆಂಟ್ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು ಹಾಗೂ ದೃಢ ಸಂಕಲ್ಪವನ್ನು ಹೊಂದಿರಬೇಕು ಅನ್ನೋದು ಈ ಪದ್ಯದಲ್ಲಿ ಹೆಚ್ಚು ಒತ್ತಿನಿಂದ ಡಾಕ್ಟರ್ G ಶಿವರುದ್ರಪ್ಪನವರು ಹೇಳ್ತಾ ಇದ್ದಾರೆ. ಧನಾತ್ಮಕ ಭಾವನೆಗಳು ಮತ್ತು ಆತ್ಮವಿಶ್ವಾಸ, ದೃಢ ಸಂಕಲ್ಪ, ಈ ಅಂಶಗಳಿಗೆ ಹೆಚ್ಚು ಗಮನವನ್ನು ಕೊಟ್ಟಿದ್ದಾರೆ. ನಿನ್ನೆ ಈ ಒಂದು ಭಾವಗೀತೆಯಲ್ಲಿ ನಾವು ಯಾವ್ಯಾವ ಸಂಕಲ್ಪವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ 2 ಪ್ಯಾರದಲ್ಲಿ ಬಹಳ ಚಿಕ್ಕದಾಗಿ ಬಹಳ ಉತ್ತಮವಾಗಿ ತಿಳಿಸಿದ್ರು. ಸುತ್ತಲೂ ಕವಿಯುವಂಥ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯನ್ನು ನಾವು ಹಚ್ಚಬೇಕು ಅನ್ನೋ ಸಂಕಲ್ಪವನ್ನು ಮಾಡಬೇಕು. ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ನಾವು ಎಚ್ಚರದಲ್ಲಿ ಮುನ್ನಡೆಸೋಣ ಎಂಬ ಸಂಕಲ್ಪವನ್ನು ತೊಡಬೇಕು. ಹಾಗೂ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಆ ಕಲುಷಿತವಾಗಿರುವಂಥ ನದಿ ಜಲಗಳನ್ನ, ಆ ಪರಿಸರ ಮಾಲಿನ್ಯವನ್ನ, ಆ ಜಲ ಮಾಲಿನ್ಯವನ್ನ ಹೋಗಲಾಡಿಸ್ಬೇಕು ಅನ್ನೋ ಒಂದು ಸಂಕಲ್ಪವನ್ನು ನಾವು ಮಾಡಬೇಕು. ಬರಡಾಗಿರುವೆ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಮನುಷ್ಯನ ಒಂದು ದುರಾಸೆಯಿಂದ ಇವತ್ತು ಪರಿಸರ ಸಂಪೂರ್ಣವಾಗಿ ನಾಶವಾಗ್ತಾ ಇದೆ. ಆದ್ರಿಂದ ಆ ಬರಡಾಗಿರುವಂತ ಕಾಡು ಮೇಡುಗಳನ್ನ ನಾವು ವಸಂತವಾಗುತ್ತಾ ಮುಟ್ಟೋಣ. ಹಚ್ಚ ಹಸುರಿನಿಂದ ಕಂಗಳಿಸುವಂತ ಒಂದು ಪರಿಸರವನ್ನು ನಾವು ಸೃಷ್ಟಿ ಮಾಡೋಣ. ಇವತ್ತು ಮನುಷ್ಯ ಅನೇಕ ಉದ್ದೇಶಗಳನ್ನು ಇಟ್ಟುಕೊಂಡು ಕಾಡಿನಲ್ಲಿರುವಂತ ಮರಗಳನ್ನ ನಾಶ ಮಾಡ್ತಾ ಇದ್ದಾನೆ. ಇದೇ ರೀತಿ ಕಾಡುಗಳನ್ನು ನಾಶ ಮಾಡ್ತಾ ಹೋದ್ರೆ ಮುಂದಿನ ಒಂದು ಶತಮಾನಗಳಲ್ಲಿ ಮಕ್ಕಳಿಗೆ ತೆಂಗಿನ ಮರ ಅಂದ್ರೆ ಈ ರೀತಿ ಇತ್ತು, ಆಲದ ಮರ ಅಂದ್ರೆ ಈ ರೀತಿ ಇತ್ತು ಅಂತ ಬೋರ್ಡ್ ಅಲ್ಲಿ ಬರೆದು ತೋರಿಸುವಂತ ಒಂದು ಪ್ರಸಂಗನೂ ಬರ್ಬೋದು ಮಕ್ಕಳೇ. ಆದ್ರಿಂದ ಆ ಬರಡಾಗಿರುವಂತ ಕಾಡು ಮೇಡುಗಳನ್ನ ನಾವು ಹಸಿರಿನಂತೆ ಇರುವಂತೆ ಮಾಡೋಣ ಮತ್ತು ಆ ಕಾಡು ಮೇಡುಗಳನ್ನ ನಾವು ಚೆನ್ನಾಗಿ ಇಟ್ಕೊಳ್ಳೋಣ. ಅರಣ್ಯವನ್ನ ನಾಶ ಮಾಡಬಾರ್ದು ಅನ್ನೋ ಒಂದು ಸಂಕಲ್ಪವನ್ನು ನಾವು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. 3ನೆಯ ಪದ್ಯ ಮಕ್ಕಳೇ. ಇವತ್ತು ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡುವುತ ಸೇತುವೆ ಯಾಗೋಣ ಅಂತ ಹೇಳಿದ್ದಾರೆ. ಏನು? ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ, ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ, ಭರವಸೆಗಳನ್ನ ಕಳ್ಕೊಂಡಿರುವಂತಹ, ಆತ್ಮವಿಶ್ವಾಸವನ್ನ ಕಳ್ಕೊಂಡಿರುವಂತ ಜನರನ್ನ ಹಿಡಿದು, ಅವರ ಕೈಯನ್ನ ಹಿಡಿದು ಮೇಲೆಬ್ಬಿಸಿ, ನನ್ನಿಂದ ಏನೂ ಆಗೋದಿಲ್ಲ ಅನ್ನೋ ಒಂದು ಭರವಸೆಯನ್ನ, ಆತ್ಮವಿಶ್ವಾಸವನ್ನ ಕಳೆದುಕೊಂಡಿರುವಂತ ಜನರ ಕೈಯನ್ನ ಹಿಡಿದು ನಿಲ್ಲಿಸಿ ಅವರಲ್ಲಿ ಏನ್ ಮಾಡಬೇಕು? ಹೊಸ ಭರವಸೆಗಳ ಕಟ್ಟೋಣ. ನಿನ್ನಿಂದ ಸಾಧ್ಯ, ನೀನು ಮಾಡಬಹುದು ಅನ್ನೋ ಒಂದು ಆತ್ಮವಿಶ್ವಾಸವನ್ನ ನಾವು ಅವರಲ್ಲಿ ಬೆಳೆಸಬೇಕು ಅಂತ ಒಂದು ಸಂಕಲ್ಪವನ್ನ ನಾವು ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ನನ್ನಿಂದ ಏನು ಆಗೋದೇ ಇಲ್ಲ ಅಂತ ನಿರಾಶಾ ಭಾವನೆಯಿಂದ, ಹತಾಶ ಭಾವನೆಯಿಂದ ಆತ್ಮವಿಶ್ವಾಸವನ್ನ ಕಳ್ಕೊಂಡಿರುವಂತ ಜನರನ್ನ, ಅವರ ಕೈಯನ್ನ ಹಿಡಿದು ಮೇಲೆಬ್ಬಿಸಿ ನಿಲ್ಲಿಸಿ, ನಿನ್ನಿಂದ ಇದು ಸಾಧ್ಯ, ನೀನು ಮಾಡೇ ಮಾಡ್ತೀಯ ಅಂತ ಅವರಲ್ಲಿ ಹೊಸ ಭರವಸೆಗಳನ್ನ ನಾವು ಸೃಷ್ಟಿ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನ ನಾವು ಮಾಡಬೇಕು. ಅಯ್ಯೋ ನಿನ್ನಿಂದ ಏನು ಆಗಲ್ಲ ಬಿಟ್ಬಿಡು ಅಂತ ನಾವು ನಿರಾಸೆಯನ್ನ ಸೃಷ್ಟಿಸಬಾರದು. ಮತ್ತೆ ಏನ್ ಹೇಳ್ತಾರೆ? ಮನುಜರ ನಡುವಣ ಅಡ್ಡಗೋಡೆಗಳ ಕೆಡುವುತ ಸೇತುವೆಯಾಗೋಣ. ಮನುಜರು ಅಂದ್ರೆ ಮನುಷ್ಯರು. ನಮ್ಮಲ್ಲಿರುವಂತ ಅನೇಕ ಜಾತಿಗಳಾಗ್ಬೋದು, ಧರ್ಮಗಳಾಗ್ಬೋದು, ಬೇರೆ ಬೇರೆ ಇರುವಂತ ಅಡ್ಡಗೋಡೆಗಳು ಅಂದ್ರೆ ಆತಂಕಗಳು, ನಮ್ಮಲ್ಲಿರುವಂತ ವ್ಯತ್ಯಾಸಗಳು, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡುವುತ ಸೇತುವೆಯಾಗೋಣ. ಆ ಮನುಷ್ಯರಲ್ಲಿರುವಂತ ವೈಷಮ್ಯವನ್ನ ಹೋಗಲಾಡಿಸಿ ಆ ಜನರನ್ನ ಏನ್ ಮಾಡ್ಬೇಕು? ನಾವು ಒಂದು ಮಾಡಬೇಕು. ಆ ವೈಷಮ್ಯವನ್ನ, ದ್ವೇಷವನ್ನ,
ಕೆಡುವುತ ಹೋಗಲಾಡಿಸಿ ಸೇತುವೆಯಾಗೋಣ. ಅವರಿಬ್ಬರನ್ನು ಒಂದು ಮಾಡೋಣ. ಮಕ್ಕಳೇ, ನದಿ ಇದೆ, ದಾಟಕ್ಕಾಗಲಾಗ ಏನ್ ಮಾಡ್ತೀವಿ ನಾವು? ಬ್ರಿಡ್ಜ್, ಸೇತುವೆಯನ್ನ ಕಟ್ತೀವಿ. ಸೇತುವೆ ಏನ್ ಮಾಡುತ್ತೆ? ಒಂದನ್ನ ಮಾಡುತ್ತೆ. ಆ ಕಡೆಯಿಂದ ಬರೋರನ್ನ ಈ ಕಡೆಯಿಂದ ಬರೋರನ್ನ ಸೇರಿಸ್ತದೆ. ಅಂತ ಕೆಲಸವನ್ನ ನಾವು ಮಾಡಬೇಕು. ಜನರನ್ನ ಒಗ್ಗೂಡಿಸುವಂತ ಕೆಲಸವನ್ನ ಮಾಡಬೇಕೇ ಹೊರತು ಜನರನ್ನ ಬೇರೆ ಬೇರೆ ಮಾಡುವಂತ ಕೆಲಸವನ್ನ ಮಾಡಬಾರದು. ಅಂತ ಸಂಕಲ್ಪವನ್ನ ನಾವು ಮಾಡಬೇಕು. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡುವುತ ಸೇತುವೆಯಾಗೋಣ. ಆ ಮನುಷ್ಯರಲ್ಲಿರುವಂತ ಅಡ್ಡಿಗಳನ್ನ, ತೊಂದರೆಗಳನ್ನ, ವೈಷಮ್ಯಗಳನ್ನ ಕೆಡುವುತ ಹೋಗಲಾಡಿಸಿ ನಾವೇನ್ ಮಾಡಬೇಕು? ಸೇತುವೆಯಾಗೋಣ. ಅವರನ್ನ ಒಂದು ಮಾಡುವಂತ ಒಂದು ಅವಕಾಶವನ್ನ ನಾವು ಕಲ್ಪಿಸಬೇಕು. ಅಂತ ಒಂದು ಸಂಕಲ್ಪವನ್ನ ನಾವು ಮಾಡೋಣ ಅಂತ ಶಿವರುದ್ರಪ್ಪನವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮಕ್ಕಳೇ, ಮತಗಳು ಎಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಮತಗಳು ಗೊತ್ತಿದೆ ಮಕ್ಕಳೇ, ನಮ್ಮ ಭಾರತದಲ್ಲಿರುವಷ್ಟು ಧರ್ಮಗಳು ಮತ್ತು ಕ್ಯಾಸ್ಟ್ ಜಾತಿಗಳು ವಿಶ್ವದ ಯಾವ ರಾಷ್ಟ್ರಗಳಲ್ಲೂ ಇಲ್ಲ. ಯಾವ್ಯಾವ ಧರ್ಮಗಳಿವೆ ಹೇಳಿ? ಮತಗಳು ಅಂದ್ರೆ ಧರ್ಮಗಳು. ಯಾವ್ಯಾವ ರಿಲಿಜನ್, ಯಾವ್ಯಾವ ಧರ್ಮಗಳಿವೆ? ನಂಬರ್ 1 ಜೈನ ಧರ್ಮ, ಜೈನ ಮತ, ಜೈನ ಧರ್ಮ, ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ, ಸಿಖ್ ಧರ್ಮ, ಪಾರಸಿಕ, ಹಿಂದೂ. ನೋಡ್ರಿ ಎಷ್ಟು ಬೇಕಾದಷ್ಟು, ಇನ್ನು ಬೇಕಾದಷ್ಟು ಧರ್ಮಗಳಿವೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ ಧರ್ಮ, ಈಗ ಬೇಕಾದಷ್ಟು ಧರ್ಮಗಳನ್ನ ನಾವು ಕಾಣ್ತೇವೆ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಈ ಮತಗಳು, ಎಲ್ಲಾ ಧರ್ಮಗಳು ಶ್ರೇಷ್ಠನೇ. ಯಾವ ಧರ್ಮನು ಹೆಚ್ಚಲ್ಲ, ಯಾವ ಧರ್ಮನು ಕಡಿಮೆ ಅಲ್ಲ. ನಮಗೆ ನಮ್ಮ ಧರ್ಮ ಹೆಚ್ಚು, ಇನ್ನೊಬ್ಬರಿಗೆ ಅವ್ರ ಧರ್ಮ ಹೆಚ್ಚು. ಇಲ್ಲಿ ಯಾವ ಧರ್ಮನು ಮೇಲಲ್ಲ, ಯಾವ ಧರ್ಮನು ಕೀಳಲ್ಲ. ಎಲ್ಲಾ ಧರ್ಮಗಳು ಶ್ರೇಷ್ಠವಾದವೆ. ಯಾವ ಧರ್ಮವು ಕಳ್ತನ ಮಾಡು, ಮೋಸ ಮಾಡುವಂತ ಯಾವ ಧರ್ಮನು ಹೇಳಲ್ಲ. ಎಲ್ಲಾ ಧರ್ಮಗಳು ಸಹ ಒಳ್ಳೆಯದನ್ನೇ ಬೋಧನೆ ಮಾಡಿವೆ. ಆದ್ರಿಂದ ಮತಗಳು ಎಲ್ಲವೂ ಪಥಗಳು ಎನ್ನುವ, ಮತ ಮೀನ್ಸ್ ಜೈನ ಮತ, ಇಂಥ ಎಲ್ಲಾ ಧರ್ಮಗಳು, ಪಥ ಅಂದ್ರೆ ದಾರಿ, ಆ ಧರ್ಮಗಳು ತೋರಿಸಿರುವಂತ ಪಥ ದಾರಿ, ಆ ಧರ್ಮಗಳು ಹಾಕಿಕೊಟ್ಟಿರುವಂತ ದಾರಿಯಲ್ಲಿ ನಾವು ನಡೆಯಬೇಕು. ಅವ್ರು ಹಾಕಿಕೊಟ್ಟಿರುವಂತ ಒಳ್ಳೆಯ ಒಂದು ದಾರಿಯಲ್ಲಿ, ಪಥದಲ್ಲಿ ನಾವು ಮುನ್ನಡೆಯಬೇಕು. ಹೊಸ ಎಚ್ಚರದಳು ಬದುಕೋಣ. ಆ ಧರ್ಮಗಳು ಹಾಕಿಕೊಟ್ಟಿರುವಂತ ದಾರಿಯಲ್ಲಿ ನಾವು ಹೊಸ ಎಚ್ಚರಿಕೆಯಿಂದ, ಹೊಸ ಎಚ್ಚರದಿಂದ ಬದುಕಬೇಕು. ಮಕ್ಕಳೇ, ಇವತ್ತು ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಬೇಕಾದಷ್ಟು ಗಲಾಟೆಗಳಾಗ್ತವೆ. ಅದು ಆಗ್ಬಾರ್ದು. ಎಲ್ಲರೂ ಒಂದೇ. ಸರ್ವಧರ್ಮ ಸಮ್ಮೇಳನ, ಸರ್ವಧರ್ಮ ಸಮ್ಮೇಳನ. ಭಾರತದಲ್ಲಿ ಬೇಕಾದಷ್ಟು ಧರ್ಮಗಳಿವೆ, ಆದ್ರೂ ಸಹ ನಾವೆಲ್ಲರೂ ಒಂದೇ, ಭಾರತೀಯರೆಲ್ಲರೂ ಒಂದೇ ಎಂಬ ಭಾವನೆಯಿಂದ ನಾವು ಬದುಕ್ತೀವಿ. ಅಂತ ಭಾವನೆಯನ್ನ ನಾವು ಸೃಷ್ಟಿ ಮಾಡ್ಕೋಬೇಕು. ಇವನು ಆ ಮತ, ಈ ಮತ ಅಂತ ಯಾವುದಕ್ಕೂ ನಾವು ತಾರತಮ್ಯ ಮಾಡಬಾರದು. ಆ ಧರ್ಮಗಳು ಹಾಕಿಕೊಟ್ಟಿರುವಂತ ಮಾರ್ಗದಲ್ಲಿ, ಪಥದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ನಾವು ನಡಿಬೇಕು, ಮುನ್ನಡೆಸೋಣ ಅಂತ ಸಂಕಲ್ಪವನ್ನ ನಾವು ಮಾಡೋಣ. ಮಕ್ಕಳೇ, ನಿಮ್ಗೆಲ್ಲ ಗೊತ್ತಿದೆ ಜೈನ ಧರ್ಮ. ಜೈನ ಧರ್ಮದ ಸ್ಥಾಪಕ ಯಾರು ಹೇಳಿ ನೋಡೋಣ? ಜೈನಿಸಂ ಯಾರು? ಗುಡ್ ಮಹಾವೀರ. ಜೈನ ಧರ್ಮ. ಬೌದ್ಧ ಧರ್ಮ ಅಂದಾಗ, ಬೌದ್ಧ ಧರ್ಮ ಅಂದಾಗ ಬುದ್ಧ, ಗೌತಮ ಬುದ್ಧ, ಗೌತಮ ಬುದ್ಧ. ಮುಸ್ಲಿಂ, ಇಸ್ಲಾಂ ಧರ್ಮ, ಮಹಮ್ಮದ್ ಪೈಗಂಬರ್, ಯೇಸು ಕ್ರಿಸ್ತ, ಕ್ರೈಸ್ತ ಧರ್ಮ. ಸೊ ಹೀಗೆ ಅನೇಕ ಧರ್ಮಗಳಿವೆ. ಅದು ಜೈನ ಧರ್ಮ ಅಂತೂ ವೆರಿ ಗುಡ್ ರಿಲಿಜನ್. ಅದು ಏನಕ್ಕೆ ಹೇಳ್ರ? ಅದು ಅಹಿಂಸೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಅಹಿಂಸೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಂತ ಒಂದು ಧರ್ಮ ಅಂದ್ರೆ ಜೈನ ಧರ್ಮ. ಆ ಜೈನರು ನೋಡ್ರೆವರೆಲ್ಲ ವೈಟ್ ಕ್ಲಾತ್, ಬಿಳಿ ಬಟ್ಟೆಗಳನ್ನ ಹಾಕೊಳ್ತಾರೆ. ಒಂದು ಇರುವೆಯನ್ನು ಸಹ ಸಾಯಿಸೋದಿಲ್ಲ ಅವರು. ಅಷ್ಟು ಅಹಿಂಸಾವಾದಿಗಳು ಅವರು. ಒಂದು ಚೂರು ಇನ್ನೊಬ್ಬರಿಗೆ ತೊಂದರೆ ಕೊಡಲ್ಲ, ಒಂದು ಬೈಯೋದಿಲ್ಲ. ಅದಕ್ಕೆ ಅವರು ಬಟ್ಟೆಯನ್ನ ಕಟ್ಕೊಳ್ತಾರೆ. ನಾವು ಕೆಟ್ಟ ಮಾತುಗಳನ್ನ ಆಡೋದಿಲ್ಲ, ಇನ್ನೊಬ್ಬರನ್ನ ನಿಂದನೆ ಮಾಡೋದಿಲ್ಲ, ಪ್ರಾಣಿ ಹಿಂಸೆ ಮಾಡೋ ಒಂದು ಇರುವೇನೇ ಸಾಯಿಸಲ್ಲ ಅಂದ್ರೆ ನೋಡ್ರಿ ಎಷ್ಟು ಅಹಿಂಸಾವಾದಿಗಳು. ಅಂತ ಗುಣಗಳನ್ನ ಎಲ್ಲರೂ ಬೆಳೆಸ್ಕೊಳ್ಬೇಕು. ಆ ಧರ್ಮಗಳು ಹಾಕಿಕೊಟ್ಟಿರುವಂತ ಮಾರ್ಗ, ಪಥದಲ್ಲಿ ನಾವೆಲ್ಲರೂ ಬಹಳ ಎಚ್ಚರಿಕೆಯಿಂದ ನಡಿಬೇಕು ಮಕ್ಕಳೇ. ಆ ಧರ್ಮ, ಈ ಧರ್ಮ ಅಂತ ನಾವು ಯಾವುದೇ ರೀತಿಯಾದಂತ ಅನ್ಯ ಮಾರ್ಗಗಳನ್ನ ಹಿಡಿಬಾರದು. ಹೊಸ ಎಚ್ಚರದಳು ಬದುಕೋಣ.
ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನು ಬಿತ್ತೋಣ. ಇವತ್ತು ಸಮಾಜದಲ್ಲಿ ಏನೋ ಆ ಧರ್ಮ, ಈ ಧರ್ಮ, ಆ ಜನಗಳು, ಈ ಜನಗಳು ಭಯವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಜನಗಳು ಭಯ ಸಂಶಯದಿಂದ ತುಂಬಿರ್ತಾರೆ. ಆ ಜನರಲ್ಲಿರುವಂತ ಭಯ ಮತ್ತು ಸಂಶಯವನ್ನ ಹೋಗಲಾಡಿಸ್ಬೇಕು. ಆ ಜನರಲ್ಲಿರುವಂತ ಭಯ ವಿರುದ್ಧ ಪದ ನಿರ್ಭಯ ಅಥವಾ ಅಭಯ, ಸಂಶಯ ನಿಸ್ಸಂಶಯ. ಆ ಭಯ ಮತ್ತು ಸಂಶಯಗಳನ್ನ ಕಂದಿದ ಅಂದ್ರೆ ಮಸುಕಾದ, ಮೋಡ ಮುಸುಕಿದ ವಾತಾವರಣ ಅಂತೀವಿ ಅಂದ್ರೆ ಮಂಕಾದಂತಹ ಕತ್ಲಾಗಿರ್ತದೆ. ಆ ಒಂದು ಭಯ ಸಂಶಯ ಆ ಜನರಲ್ಲಿ ತುಂಬಿಕೊಂಡು ಏನಾಗಿರುತ್ತೆ, ಮಸುಕಾಗಿರ್ತಾರೆ. ಆ ಭಯ ಮತ್ತು ಸಂಶಯವನ್ನ ಆ ಜನರ ಕಣ್ಣಿನಿಂದ ನಾವು ಅದನ್ನ ತೆಗೆದಾಕ್ಬೇಕು. ಎಲ್ಲರೂ ನೆಮ್ಮದಿಯಿಂದ ಸಂತೋಷದಿಂದ ಭಯ ಇರಬಾರದು ಅಂತ ನಿರ್ಭಯದಿಂದ ಬದುಕುವಂತ ಒಂದು ವಾತಾವರಣವನ್ನ ನಾವು ಸೃಷ್ಟಿ ಮಾಡಬೇಕು. ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ಯಾವ ಜನರಲ್ಲಿ ಭಯ ಮತ್ತು ಸಂಶಯ ಇದೆಯೋ ಅದನ್ನ ಹೋಗಲಾಡಿಸಿ, ನಾಳೆ ನಿಮಗೆ ಖಂಡಿತ ಒಳ್ಳೆಯದ ಹಾಗೆ ಆಗುತ್ತೆ, ನೀನು ಒಂದೇ ಒಳ್ಳೆಯ ಕನಸನ್ನ ಕಾಣು, ಆ ಕನಸು ನನಸಾಗ್ಲಿ ಅನ್ನೋ ಒಂದು ಭರವಸೆಗಳನ್ನ ನಾವು ಸೃಷ್ಟಿ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನ ನಾವು ಮಾಡೋಣ ಅಂತ ಶಿವರುದ್ರಪ್ಪನವರು ತಿಳಿಸ್ತಾರೆ. ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ನಾವು ಜನರಲ್ಲಿದ್ದೀವಿ, ಸಮಾಜದಲ್ಲಿ ಭಯ ಮತ್ತು ಸಂಶಯಗಳನ್ನ ಸೃಷ್ಟಿ ಮಾಡಬಾರದು, ಭಯವನ್ನ ಉಂಟು ಮಾಡಬಾರದು. ನಿರ್ಭೀತಿಯಿಂದ ಪ್ರೀತಿಯಿಂದ ಸಂತೋಷದಿಂದ ಜನರು ಸಮಾಜದಲ್ಲಿ ಬದುಕಬೇಕು. ಎಲ್ಲರೂ ಒಳ್ಳೆಯ ಕನಸನ್ನ ಕಾಣಬೇಕು ಅಂತ ಒಂದು ಸಮಾಜವನ್ನ ನಾವು ಸೃಷ್ಟಿ ಮಾಡಬೇಕು. ಆ ರೀತಿ ಬದುಕಬೇಕು ಅಂತ ಒಂದು ಸಂಕಲ್ಪವನ್ನ ನಾವು ಮಾಡಬೇಕು ಅಂತ ಈ ಒಂದು ಪದ್ಯದಲ್ಲಿ ಬಹಳ ಚಿಕ್ಕದಾಗಿ ಸರಳವಾಗಿ ಬಹಳ ಸ್ವಾರಸ್ಯವಾಗಿ ಶಿವರುದ್ರಪ್ಪನವರು ತಿಳಿಸ್ತಾ ಇದ್ದಾರೆ. ಅಷ್ಟು ಮಕ್ಕಳ ಇದರಲ್ಲಿ ಸ್ಟೇಟ್ನವರು 2ನೆಯ ಪದ್ಯ ಮತ್ತು 4ನೆಯ ಪದ್ಯ ಅಂದ್ರೆ ಪ್ಯಾರ, ಸೆಕೆಂಡ್ ಪ್ಯಾರ 4th ಪ್ಯಾರ ನೀವು ಕಂಠಪಾಠ ಮಾಡಬೇಕು. ಓನ್ಲಿ ಸ್ಟೇಟ್ನವರು, CBSE ಗಿಲ್ಲ. 2ನೇ ಪ್ಯಾರ 4ನೇ ಪ್ಯಾರವನ್ನ ಕಂಠಪಾಠ ಮಾಡಬೇಕು. ನಿಮ್ಗೆ ಎಕ್ಸಾಮ್ಗೆ 4 ಮಾರ್ಕ್ಸ್ ಇರುತ್ತೆ. ಸಾಮಾನ್ಯವಾಗಿ FA1 ಮತ್ತೆ ಮಿಡ್ ಟರ್ಮ್ಗೆ ಸಾಮಾನ್ಯವಾಗಿ 99% ಫಸ್ಟ್ ಪದ್ಯನೇ ಕೇಳ್ತಾರೆ. ಸೊ ಆದ್ರಿಂದ ಸ್ಟೇಟ್ನವರು ಇವೆರಡು ಪ್ಯಾರವನ್ನು ಚೆನ್ನಾಗಿ ಓದ್ಕೊಂಡಿರ್ಬೇಕು. ಉಳಿದಂತವ್ರು ಸಹ ಪದ್ಯವನ್ನ ಓದ್ಕೊಬಿಟ್ರೆ ಈ ಪದ್ಯವನ್ನ ಯಾವ ಕ್ವಶನ್ ಬೇಕಾದ್ರೂ ಬರೀಬಹುದು. ಅಷ್ಟು ಸುಲಭವಾದಂತ ಒಂದು ಪದ್ಯ ಯಾವುದು, ಸಂಕಲ್ಪ ಗೀತೆ. ಸೊ ಆದ್ರಿಂದ ಈ ಪದ್ಯವನ್ನ ಚೆನ್ನಾಗಿ ಓದ್ಕೊಬಿಟ್ರೆ 1 ವಾಕ್ಯ 2 3 ವಾಕ್ಯ 10 ವಾಕ್ಯ ಎಲ್ಲಕ್ಕೂ ಬಹಳ ಸುಲಭವಾಗಿ ಬರೆಯುವಂತ ಒಂದು ಪದ್ಯ ಸಂಕಲ್ಪ ಗೀತೆ. ಅಷ್ಟು ಮಕ್ಕಳು. ಸೊ ಈಗ ಕವಿ ಪರಿಚಯವನ್ನ ಓದ್ತೀನಿ, ನೋಡ್ಕೊಳ್ರಿ. ಕವಿ ಪರಿಚಯ ಹೇಳಿದ್ದೀನಿ ನಿಮ್ಗೆ. ಸ್ಟೇಟ್ನವರು ಕಂಪಲ್ಸರಿ ಓದ್ಕೊಳ್ಬೇಕು, 3 ಮಾರ್ಕ್ಸ್ ಇರ್ತದೆ. CBSE ಅವರಿಗೆ ಇರೋಲ್ಲ, ಓನ್ಲಿ ಫಾರ್ ರೀಡ್. ನಿಮ್ಗೆ 1 ಮಾರ್ಕ್ಸ್ಗೆ ಯಾವ್ದಕ್ಕಾದ್ರು ಕೇಳ್ತಾರೆ. GS ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅವರ ಪೂರ್ತಿ ಹೆಸರು. ಇವರ ಕಾಲ 1926. ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ, ವಿಶ್ವವಿದ್ಯಾನಿಲಯ ಮೀನ್ಸ್ ಯೂನಿವರ್ಸಿಟಿ, ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಆಧುನಿಕ ಕನ್ನಡ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪ ಅವರು ಬರೆದಿರುವಂತಹ ಒಂದು ಕೃತಿಗಳು ಯಾವ್ಯಾವುದು ಅಂದ್ರೆ ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಮೊದಲಾದಂತ ಕೃತಿಗಳನ್ನು ಬರೆದಿದ್ದಾರೆ. ಮಿನಿಮಮ್ 2 ಗ್ರಂಥವನ್ನ ಬರೀಲೇಬೇಕು, 2 ಕೃತಿಗಳನ್ನು. ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ, ಇಷ್ಟು ಕೃತಿಗಳನ್ನ ಇವರು ಬರೆದಿದ್ದಾರೆ. ಇವರ ಕಾವ್ಯಾರ್ಥನ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಇದನ್ನ ಬಿಫೋರ್ ಲಾಸ್ಟ್ ಇಯರ್ ಕೇಳಿದ್ರು. ಇವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಅಂತ? ಕಾವ್ಯಾರ್ಥ ಚಿಂತನ. ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಶಿವರುದ್ರಪ್ಪ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ನಾಡೋಜ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳ ಗೌರವ ಡಿಲಿಟ್ ಪದವಿ
ರಾಷ್ಟ್ರಕವಿ ಅಭಿಧಾನ ಮತ್ತು ಪಂಪ ಪ್ರಶಸ್ತಿಗೂ ಪಾತ್ರರಾಗಿದ್ದಾರೆ. 1992ರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡ 61ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಎಷ್ಟನೇ ಸಾಹಿತ್ಯ ಸಮ್ಮೇಳನ? 61. ಎಷ್ಟರಲ್ಲಿ ನಡೆತ್ತು? 1992, 1992. ಎಲ್ಲಿ ನಡೆತ್ತು? ದಾವಣಗೆರೆಯಲ್ಲಿ 61ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಇವರು. ಈ ಒಂದು ಪದ್ಯವನ್ನ ಯಾವುದರಿಂದ ಆಯ್ಕೆ ಮಾಡಿಕೊಂಡಿದೆ? ಸಂಕಲ್ಪ ಗೀತೆ ಪದ್ಯದ ಆಯ್ಕೆ ಯಾವುದು ಅಂದ್ರೆ ಎದೆ ತುಂಬಿ ಹಾಡಿದೆನು. ಇದರ ಆಯ್ಕೆ ಯಾವುದು? ಎದೆ ತುಂಬಿ ಹಾಡಿದೆನು ಅನ್ನೋದು ಇದರ ಒಂದು ಆಯ್ಕೆ. ಹೆಸರು ಗೊತ್ತಾಗಿದೆ ಮಕ್ಕಳೇ. ಕಾಲ 1926, ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ಕೃತಿಗಳು ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ಸೌಂದರ್ಯ ಸಮೀಕ್ಷೆ. ನಿಮ್ಗೆ ಯಾವ್ದಾದ್ರು ಸುಲಭವಾದವು 2, 3 ನಿಮ್ಮ ಕೆಪಾಸಿಟಿ 2, 3, 4 ಕೃತಿಗಳನ್ನ ಜ್ಞಾಪಕ ಇಟ್ಕೊಳ್ರಿ. ಇವರ ಒಂದು ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಮತ್ತೆ ಇವ್ರಿಗೆ ಇನ್ಯಾವ ಪ್ರಶಸ್ತಿಗಳನ್ನ ಬರೀಬೇಕು? ಹೆಸರು, ಕಾಲ, ಸ್ಥಳ, ಕೃತಿ, ಪ್ರಶಸ್ತಿ ಅಷ್ಟನ್ನ ಬರೀಬೇಕು. ಗೌರವ ಡಿಲಿಟ್ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಇಷ್ಟು ಪ್ರಶಸ್ತಿಗಳು ಇವರಿಗೆ ದೊರೆತಿವೆ. ಈ ಒಂದು ಪದ್ಯದ ಆಯ್ಕೆ ಎದೆ ತುಂಬಿ ಹಾಡಿದೆನು. ಈ ಒಂದು ಪದ್ಯದ ಆಯ್ಕೆ ಎದೆ ತುಂಬಿ ಹಾಡಿದೆನು. ಇದು ಇನ್ನು ನೋಡಿ, ಅಲ್ಲಿ ಆಶಯ ಭಾವ ಅದಿದೆ ನೋಡ್ಕೊಳ್ರಿ. ಈ ಒಂದು ಪದ್ಯದ ಆಶಯ ಭಾವ ನಾನು ಇಂಟ್ರೊಡಕ್ಷನ್ ಕೊಟ್ಟನಲ್ಲ, ಅದೇ ಇರುತ್ತೆ. ಇದನ್ನು ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು, ಪಾಸಿಟಿವ್ ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ, ಯಾವುದೇ ರೀತಿ ಸವಾಲುಗಳು ಸಮಸ್ಯೆಗಳು ಎದುರಾಗಲು ಅದನ್ನ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ. ಆ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾಗಬೇಕು. ನಾನು ಮಾಡೇ ಮಾಡ್ತೀನಿ ಅಂತ ಆಕ್ಟಿವ್ ಆಗಿ ಕೆಲಸವನ್ನ ಮಾಡಿದ್ರೆ ನಮ್ಗೆ ಯಶಸ್ಸು, ಜಯ ಸಿಗುತ್ತೆ. ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ, ಭೇದ ಭಾವ ಅವನು ಇವನು ನಾವು ಅವರು ಅನ್ನೋ ಒಂದು ತಾರತಮ್ಯವನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ. ನಮ್ಮ ಬಲ ಶಕ್ತಿ ಹೆಚ್ಚಿಸುತ್ತದೆ. ವರ್ಧಿಸುತ್ತದೆ ಮೀನ್ಸ್ ಹೆಚ್ಚಿಸುತ್ತದೆ. ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು, ಬಾಧೆ ಹೇಳ್ತಾರಲ್ಲ, ಭಯ, ಸಂಶಯ, ಅನುಮಾನ ಸಮಾಜವನ್ನು ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಅಣತೆ ಹಚ್ಚಿದಾಗ, ಆ ಭಯ ಸಂಶಯವನ್ನು ಹೋಗಲಾಡಿಸಿ ಪ್ರೀತಿಯ ಒಂದು ಅಣತೆಯನ್ನು ನಾವು ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದನ್ನು ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸುವುದೇ ಈ ಕವನದ ಆಶಯವಾಗಿದೆ. ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು ಮತ್ತು ಧನಾತ್ಮಕ ಭಾವನೆಗಳನ್ನು ಬೆಳೆಸ್ಕೊಳ್ಬೇಕು ಮತ್ತು ಕ್ರಿಯಾಶೀಲರಾಗಿ ಕೆಲಸವನ್ನ ಮಾಡಿದಾಗ ನಮಗೆ ಖಂಡಿತ ಯಶಸ್ಸು, ಜಯ ನಮಗೆ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಆಶಯವನ್ನ ಡಾಕ್ಟರ್ ಜಿ ಶಿವರುದ್ರಪ್ಪನವರು ಈ ಒಂದು ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ ಮಕ್ಕಳೇ. ಅಂತ ಒಂದು ಪಾಸಿಟಿವ್ ಗುಣಗಳನ್ನ, ಧನಾತ್ಮಕ ಭಾವನೆಗಳನ್ನ, ಸೆಲ್ಫ್ ಕಾನ್ಫಿಡೆಂಟ್ ಆತ್ಮವಿಶ್ವಾಸವನ್ನು ನಾವು ಬೆಳೆಸ್ಕೊಳ್ಬೇಕು. ಅಂತ ಗುಣಗಳನ್ನ ಬೆಳೆಸ್ಕೊಂಡು ಬಹಳ ಕ್ರಿಯಾಶೀಲತೆಯಿಂದ ನಾವು ಕೆಲಸವನ್ನ ಮಾಡಿದ್ರೆ ಖಂಡಿತ ನಮಗೆ ಜಯ, ಯಶಸ್ಸು ಸಿಗುತ್ತೆ ಅಂತ ಈ ಒಂದು ಪದ್ಯದಲ್ಲಿ ಮತ್ತೆ ಅವರು ತಿಳಿಸ್ತಾ ಇದ್ದಾರೆ ಮಕ್ಕಳೇ. ನೋಡ್ರಿ, ಪದಗಳ ಅರ್ಥ: ಕಂದಿದ, ಮಸುಕಾದ, ಕಲುಷಿತ, ಮಲಿನ ಅಥವಾ ಮಾಲಿನ್ಯ. ಪಥ, ದಾರಿ. ಬರಡು, ಪೊಳ್ಳು, ಹಾಳು ಬಿದ್ದಿರುವ, ನಿಸ್ಸಾರವಾದ. ವಸಂತ, ಸಮೃದ್ಧಿ. ಹಡಗು, ನಾವೆ. ಹಡಗು ಅಂದ್ರೆ ನಾವೆ, ನಾವುಗಳು ಅಂತೀವಲ್ಲ ಅದಲ್ಲ, ನಾವೆ. ಹಣತೆ ಅಂದ್ರೆ ದೀಪ. ಹಣತೆ, ದೀಪ. ಇಷ್ಟು ಅರ್ಥಗಳನ್ನ ಕೊಟ್ಟಿದ್ದಾರೆ ಮಕ್ಕಳು. ಇನ್ನು ಕ್ವಶನ್ ಅಂಡ್ ಆನ್ಸರ್ ನಿಮಗೆಲ್ಲ ಪದ್ಯವನ್ನು ಓದ್ಬಿಟ್ರೆ ಬಹಳ ಸುಲಭ ಅಂತ ನಿಮ್ಗೆ ಹೇಳಿದೆ ನೋಡ್ರಿ. ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ನಿಮ್ಗೆ ಫಸ್ಟ್ ಇದೆ ನೋಡ್ರಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯನ್ನ ಹಚ್ಚಿ ನಾವು ಮುನ್ನಡೆಸಬೇಕು. ಅಷ್ಟು ಸುಲಭವಾದುದು. ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯನ್ನು ಹಚ್ಚಿ ಮುನ್ನಡೆಸಬೇಕು.
ನದಿ ಜಲಗಳು ಏನಾಗಿವೆ? ನದಿ ಜಲಗಳು ಕಲುಷಿತವಾಗಿವೆ. ಅಷ್ಟೇ ನೋಡ್ರಿ, ನದಿ ಜಲಗಳು ಏನಾಗಿವೆ? ಕಲುಷಿತವಾಗಿವೆ. ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು? ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ನೋಡ್ರಿ, ಪದ್ಯ ಗಟ್ ಮಾಡಿದಾಗೂ ಆಯ್ತು, ಕ್ವಶನ್ ಅಂಡ್ ಆನ್ಸರ್ ಬಂತು. ಯಾವುದಕ್ಕೆ ಮುಂಗಾರಿನ ಮಳೆಯಾಗೋಣ? ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗೋಣ. ಕಾಡು ಮೇಡುಗಳ ಸ್ಥಿತಿ ಹೇಗಿದೆ? ಕಾಡು ಮೇಡುಗಳ ಸ್ಥಿತಿ ಬರಡಾಗಿದೆ. 1 ಮಾರ್ಕ್ಸ್ಗೆ ನೋಡ್ರಿ, ಕಾಡು ಮೇಡುಗಳ ಸ್ಥಿತಿ ಹೇಗಿದೆ? ಕಾಡು ಮೇಡುಗಳ ಸ್ಥಿತಿ ಬರಡಾಗಿದೆ. ಅಷ್ಟೇ. ಯಾವ ಎಚ್ಚರದಳು ಬದುಕಬೇಕಾಗಿದೆ? ಯಾವ ಎಚ್ಚರದಳು ಬದುಕಬೇಕಾಗಿದೆ? ನೋಡ್ರಿ, ಇದು ಯಾವ ಎಚ್ಚರದಳು? ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ. ಯಾವ ಎಚ್ಚರದಲ್ಲಿ? ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ. ಅದು ನಿಮ್ಗೆ 4ನೇ ಪ್ಯಾರ ಗಟ್ ಮಾಡಬೇಕು, 2ನೇ ಪ್ಯಾರನ್ನು ಗಟ್ ಮಾಡಬೇಕು. ಅದರಲ್ಲೇ 3-4 ಕ್ವಶನ್ಗಳು ಇವೆ. ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕು? 2 ಮಾರ್ಕ್ಸ್ಗೆ. ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕು ಅಂದ್ರೆ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯನ್ನು ಹಚ್ಚಬೇಕು. ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಪ್ರೀತಿಯ ಹಣತೆಯನ್ನು ಹಚ್ಚಿ ಮುನ್ನಡೆಸಬೇಕು ಅಂತ ಬರೀಬೇಕು. ಯಾವ ಹಡಗನ್ನು, ಯಾವುದರ ಬೆಳಕಿನಲ್ಲಿ ಹಡಗನ್ನು ಮುನ್ನಡೆಸಬೇಕು ಅಂದ್ರೆ, ಬಿರುಗಾಳಿಗೆ ಹೊಯ್ದಾಡುವ ಜೀವನ ಎಂಬ ಹಡಗನ್ನು ಪ್ರೀತಿಯ ಹಣತೆಯನ್ನು ಹಚ್ಚಿ ಮುನ್ನಡೆಸಬೇಕು. ಅಷ್ಟನ್ನ ಬರೆಯಬೇಕು. ಜೀವನ ಎಂಬ ಹಡಗನ್ನು ಪ್ರೀತಿಯ ಹಣತೆಯನ್ನು ಹಚ್ಚಿ ಮುನ್ನಡೆಸಬೇಕು. ಕಾಡು ಮೇಡುಗಳಿಗೆ ಹೇಗೆ ಮುಟ್ಟಬೇಕಾಗಿದೆ? ಕಾಡು ಮೇಡುಗಳು ಏನಾಗಿದೆ? ಬರಡಾಗಿದೆ. ಅಂಥ ಕಾಡು ಮೇಡುಗಳಿಗೆ ನಾವು ವಸಂತವಾಗುತ್ತಾ ಮುಟ್ಟಬೇಕಾಗಿದೆ. ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಾಗಿದೆ? ಯಾವುದರ ನಡುವೆ ಸೇತುವೆಯಾಗಬೇಕು? ಮನುಜರ ನಡುವಣ ಅಡ್ಡಗೋಡೆಗಳ ಕೆಡುವುತ ನಾವು ಸೇತುವೆಯಾಗಬೇಕು. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡುವುತ ನಾವು ಸೇತುವೆಯಾಗಬೇಕೆಂದು ಬಯಸಿದ್ದಾರೆ. ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕಾಗಿದೆ? ಲಾಸ್ಟ್ ಇದೆ ನೋಡ್ರಿ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತಬೇಕಾಗಿದೆ. ಏನಂತ? ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತಬೇಕಾಗಿದೆ. ಅಷ್ಟೇ ಮಕ್ಕಳೇ. ಇನ್ನು ನಾವು ಯಾವ ಸಂಕಲ್ಪವನ್ನು ಕೈಗೊಳ್ಳಬೇಕೆಂದು ಶಿವರುದ್ರಪ್ಪನವರ ಆಶಯ, ಇಡೀ ಪದ್ಯದ ಸಾರಾಂಶವನ್ನ ಬರೀಬೇಕು. ಯಾವ ಸಂಕಲ್ಪ ಅನ್ನೋದೆಲ್ಲ ಹೇಳಿದ್ನಲ್ಲ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯನ್ನು ಹಚ್ಚೋಣ ಎಂಬ ಸಂಕಲ್ಪವನ್ನು ತೊಡಬೇಕು. ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸಬೇಕು. ಇಂಥ ಒಂದು ಸಂಕಲ್ಪಗಳನ್ನ ತೊಡಬೇಕೆಂದು ಕವಿ ಶಿವರುದ್ರಪ್ಪನವರು ತಿಳಿಸಿದ್ದಾರೆ. 4 ಪದ್ಯಗಳದನ್ನು ಅದಕ್ಕೆ ಬರೀಬೇಕು ಬ್ರೀಫ್ ಆಗಿ. ಮತ್ತೆ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಜೆ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ತಿಳಿಸಿ. ಸಂಕಲ್ಪ ಮತ್ತು ಅನುಷ್ಠಾನ ಏನು? ಈಗ ಸಂಕಲ್ಪವನ್ನ ಮಾಡಿದ್ದೇವೆ, ಆ ಸಂಕಲ್ಪ ಜಾರಿಗೆ ತರಬೇಕಾದ್ರೆ ಏನ್ ಮಾಡಬೇಕು? ಅನುಷ್ಠಾನ ಅಂದ್ರೆ ಜಾರಿಗೆ ತರೋದು. ಬರೀ ಸಂಕಲ್ಪ ಮಾಡ್ಬಿಟ್ರಾಗಲ್ಲ, ಅದನ್ನ ಏನ್ ಮಾಡ್ಬೇಕು? ನಾವು ಕಾರ್ಯಗತ ಮಾಡಬೇಕು. ನಾನು 99% ತೆಗಿಬೇಕು ಅಂದ್ರೆ ಪ್ರಯತ್ನ ಮಾಡದೇ ಇದ್ರೆ ಆಗತ್ತಾ? ಆಗೋದಿಲ್ಲ. ಆ 99% ಅನ್ನ ತೆಗಿಬೇಕಾರೆ ಬಹಳ ಶ್ರಮ ವಹಿಸಿ ಹಾರ್ಡ್ ವರ್ಕ್ ಅನ್ನ ಮಾಡಬೇಕು, ಕ್ರಮಬದ್ಧತೆಯಿಂದ ಓದಬೇಕು. ಅದನ್ನೇ ನಾವು ಅನುಷ್ಠಾನ. ಆ ಒಂದು ಸಂಕಲ್ಪವನ್ನ ಜಾರಿಗೆ ತರಬೇಕಾದ್ರೆ, ರೂಢಿಸ್ಕೊಳ್ಬೇಕಾದ್ರೆ ಯಾವ ರೀತಿ ನಾವು ಶ್ರಮವನ್ನ ವಹಿಸ್ತೀವಿ, ಅನುಷ್ಠಾನ ಕುರಿತು ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ತಿಳಿಸಿ. ನಾವು ಸುತ್ತಲೂ ಕವಿಯುವಂತ ಕತ್ತಲೆಯೊಳಗೆ ನಾವು ಪ್ರೀತಿಯ ಹಣತೆಯನ್ನ ಹಚ್ಚಬೇಕು ಅನ್ನೋ ಒಂದು ಸಂಕಲ್ಪವನ್ನು ನಾವು ಮಾಡಬೇಕು. ಅದನ್ನ ನಾವು ಕಾರ್ಯಗತ ಮಾಡಬೇಕು. ಅದು ಸಂಕಲ್ಪ ಅನುಷ್ಠಾನ. ಸಂಕಲ್ಪವನ್ನ ಮಾಡಬೇಕು, ಅದನ್ನ ಜಾರಿಗೆ ನಾವು ಹೇಗೆ ತರಬೇಕು ಅದನ್ನೇ ನಾವು ಅನುಷ್ಠಾನ ಅಂತ ಕರೆಯುವಂತಹದ್ದು. ಇನ್ನು ಸಂದರ್ಭಗಳು ನಿಮ್ಗೆಲ್ಲ ಗೊತ್ತಿದೆ. ಎಲ್ಲಾ ಸಂದರ್ಭಗಳು ಸಹ ಈ ಮಾತು ಕವಿಯ ಅಭಿಪ್ರಾಯವಾಗಿದೆ. ಪ್ರೀತಿಯ ಹಣತೆಯ ಹಚ್ಚೋಣ ಈ ವಾಕ್ಯವನ್ನು
G.S. ಶಿವರುದ್ರಪ್ಪನವರು ಬರೆದಿರುವಂತಹ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಪದ್ಯದ ಆಯ್ಕೆ ಎದೆ ತುಂಬಿ ಹಾಡಿದೆನು. ಈ ಒಂದು ಮಾತು ಕವಿಯ ಅಭಿಪ್ರಾಯವಾಗಿದೆ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯನ್ನು ಹಚ್ಚಬೇಕು. ನಮ್ಮಲ್ಲಿರುವಂತ ಅಜ್ಞಾನವನ್ನು ಹೋಗಲಾಡಿಸಲು ಸುಜ್ಞಾನವೆಂಬ ದೀಪವನ್ನು ಹಚ್ಚಬೇಕು ಎಂದು ಹೇಳುವಾಗ ಈ ಮಾತನ್ನು ವಿವರಿಸಿದ್ದಾರೆ. ಅಷ್ಟು ಬರೆದ್ರೆ ಸಾಕು. ಮುಂಗಾರಿನ ಮಳೆಯಾಗೋಣ. ಈ ಮಾತು ಸಹ ಕವಿಯ ಅಭಿಪ್ರಾಯವಾಗಿದೆ. ಇವತ್ತು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಮನುಷ್ಯನ ಒಂದು ದುರಾಸೆಯಿಂದ ಇವತ್ತು ಕಾಡು ಮೇಡುಗಳು ನದಿಗಳು ಏನಾಗಿವೆ, ಮಾಲಿನ್ಯವಾಗಿವೆ. ಅಂತ ಮಾಲಿನ್ಯವನ್ನು ಹೋಗಲಾಡಿಸಲು ನಾವು ಮುಂಗಾರಿನ ಮಳೆಯಾಗಬೇಕು ಎಂಬ ಒಂದು ಸಂಕಲ್ಪವನ್ನ ಮಾಡೋಣ ಎಂದು ಹೇಳುವಾಗ ಈ ಮಾತು ಬಂದಿದೆ. ಹೊಸ ಭರವಸೆಗಳ ಕಟ್ಟೋಣ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಆತ್ಮವಿಶ್ವಾಸವನ್ನ, ದೃಢ ಸಂಕಲ್ಪವನ್ನ ಕಳ್ಕೊಂಡಿರುವಂತ ಜನರ ಕೈಯನ್ನ ಹಿಡಿದು ಮೇಲೆಬ್ಬಿಸಿ ಅವರಲ್ಲಿ ಹೊಸ ವಿಶ್ವಾಸವನ್ನ, ಹೊಸ ಭರವಸೆಯನ್ನ ಸೃಷ್ಟಿ ಮಾಡಬೇಕು ಎಂದು ಹೇಳುವಾಗ ಈ ಮಾತು ಬಂದಿದೆ. ಹೊಸ ಎಚ್ಚರದಳು ಬದುಕೋಣ. ಮತಗಳು ಎಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ. ಎಲ್ಲಾ ಮತಗಳು ಸಹ, ಎಲ್ಲಾ ಧರ್ಮಗಳು ಸಹ ಶ್ರೇಷ್ಠವಾದವು. ಆ ಧರ್ಮಗಳ ಪಥ ಮೀನ್ಸ್ ದಾರಿ, ಆ ದಾರಿಯನ್ನ ಹಿಡಿದು ನಾವು ಎಚ್ಚರಿಕೆಯಿಂದ ನಾವು ಅದನ್ನ ನಡೆಸಬೇಕು ಎಂದು ಹೇಳುವಾಗ ಈ ಮಾತು ಬಂದಿದೆ. ಅಷ್ಟು ಮಕ್ಕಳೇ. ಇನ್ನು ಬಿಟ್ಟ ಸ್ಥಳ ಇದೆ ನೋಡ್ರಿ. ಸಂಕಲ್ಪ ಗೀತೆ ಪದ್ಯವನ್ನು ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ? ಯಾವುದರಿಂದ? ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಕತ್ತಲೆಯೊಳು ಪ್ರೀತಿಯ ಡ್ಯಾಸ್ ಹಚ್ಚೋಣ. ಏನು ಉತ್ತರ? ಅಣತೆ. ಗುಡ್. G.S. ಶಿವರುದ್ರಪ್ಪನವರು ಡ್ಯಾಸ್ ಅಲ್ಲಿ ಸಮಾವೇಶಗೊಂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಎಷ್ಟರಲ್ಲಿ? 1992 ದಾವಣಗೆರೆ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ದಾವಣಗೆರೆಯಲ್ಲಿ 1992 ಅದರಲ್ಲಿ ಆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅಷ್ಟು ಮಕ್ಕಳೇ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಇದೆ ನೋಡ್ರಿ, ಅಲ್ಲಿ ಗ್ರಾಮರ್ ವ್ಯಾಕರಣ ವಿಭಾಗ ಇದೆ ನೋಡಿ ಮಕ್ಕಳ. ನೆಕ್ಸ್ಟ್ ಪೇಜ್ ಅಲ್ಲಿ ವ್ಯಾಕರಣ ಇದೆ. ಕ್ರಿಯಾಪದ ನಿಮ್ಗೆಲ್ಲ ಗೊತ್ತಿದೆ. ಕ್ರಿಯಾಪದ ಮೀನ್ಸ್ ವರ್ಬ್. ಕ್ರಿಯಾಪದ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ವರ್ಬ್ ಅಂತ ಕರೀತಾರೆ. ಕ್ರಿಯಾಪದ ಅಂದ್ರೆ ಕ್ರಿಯೆ ಅಂದ್ರೆ ಏನು? ಕೆಲಸ, ಆಕ್ಷನ್. ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ಕ್ರಿಯಾಪದ. ಏನಂತ ಕ್ರಿಯಾಪದ ಅಂದ್ರೆ? ಕ್ರಿಯೆಯನ್ನು ಅಂದ್ರೆ ಕೆಲಸವನ್ನು ಸೂಚಿಸುವ ಪದಗಳಿಗೆ ಕ್ರಿಯಾಪದ. ಕ್ರಿಯಾಪದ ಅಂದ್ರೆ ಏನು ಮಕ್ಕಳೇ? ಕ್ರಿಯೆಯನ್ನು ಸೂಚಿಸುವ ಪದಗಳಿಗೆ ಕ್ರಿಯಾಪದ. ಸೊ ಒಂದು ಉದಾಹರಣೆ ಹೇಳಿ. ಹುಡುಗನು ಶಾಲೆಗೆ ಹೋದನು. ಇಲ್ಲಿ ಯಾವುದು ಕ್ರಿಯಾಪದ? ಆಕ್ಷನ್, ಕೆಲಸವನ್ನು ಸೂಚಿಸುವಂತಹದ್ದು. ಓದನು ಅನ್ನೋದು ಕ್ರಿಯಾಪದ. ಹುಲಿಯು ಜಿಂಕೆಯನ್ನು ಕೊಂದಿತು. ಇದ್ರಲ್ಲಿ ಯಾವುದು ಕ್ರಿಯಾಪದ? ಆಕ್ಷನ್, ಕೆಲಸ ಮಾಡ್ತಾ ಇರೋದು. ಕೊಂದಿತು, ದಟ್ ಈಸ್ ವರ್ಬ್. ಅದು ಕರ್ತೃ, ಕರ್ಮ, ಕ್ರಿಯೆ. ಒಂದು ವಾಕ್ಯವನ್ನು ಕೊಟ್ಟಾಗ 3 ಪದಗಳಿರ್ತವೆ. ಅದರಲ್ಲಿ ಕರ್ತೃ, ಕರ್ಮ, ಕ್ರಿಯೆ. ಮೊದಲನೆಯ ಪದ ಕರ್ತೃ, ಎರಡನೆಯದು ಕರ್ಮ, ಮೂರನೆಯದು ಕ್ರಿಯಾಪದ. ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ಕ್ರಿಯಾಪದ. ಹಾಗಾದ್ರೆ ಅದರಲ್ಲಿ ಧಾತು ಅಂತ ಬರುತ್ತೆ ಮಕ್ಕಳು. ಧಾತು ಏನು? ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಿ. ಏನು ಧಾತು ಅಂದ್ರೆ? ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು. ಹಾಗಂದ್ರೆ ಏನು? ಈಗ ಹುಡುಗ ಶಾಲೆಗೆ ಹೋದನು ಅಂದ್ರೆ ಕ್ರಿಯಾಪದ. ಅದರ ಧಾತು ಏನು? ಹೋದನು, ಹೋಗು, ಅದು ಧಾತು. ತಿಂದನು ಕ್ರಿಯಾಪದ, ತಿನ್ನು. ಮಾಡಿದನು, ಮಾಡು. ಓದಿದನು ಕ್ರಿಯಾಪದ, ಓದು. ನೆಗೆದನು ಕ್ರಿಯಾಪದ, ನೆಗೆ. ತಿಂದನು, ತಿನ್ನು. ದಟ್ ಈಸ್ ಕ್ರಿಯಾಪದ. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ನಾವು ಕರಿತೀವಿ. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು. ಬರೆದನು ಕ್ರಿಯಾಪದ, ಬರೆ ಅದರ ಧಾತು. ತಿಂದನು ಕ್ರಿಯಾಪದ, ಅದರ ಧಾತು ತಿನ್ನು. ಓಡಿದನು, ಓಡು. ಬರೆದನು, ಬರೆ. ಮಲಗಿದನು, ಮಲಗು. ಅದಕ್ಕೆ ನಾವು ಧಾತು ಅಂತ ಕರಿತೀವಿ ಮಕ್ಕಳೇ. ಇದರಲ್ಲಿ ಈ ಕ್ರಿಯಾಪದದಲ್ಲಿ ಸಕರ್ಮಕ
ಕ್ರಿಯಾಪದ. ಅಕರ್ಮಕ ಧಾತು, ಸಕರ್ಮಕ ಧಾತು, ಅಕರ್ಮಕ ಧಾತು ಅಂತ ಎರಡು ವಿಧಗಳು ಇವೆ. ನಿಮ್ಗೆ 9th ಅಲ್ಲೂ ಇತ್ತು ಇದು, ಏನು ಹೊಸ್ತಲ್ಲ ಇದು, ನಿಮಗೆ 9th ಅಲ್ಲೂ ಇತ್ತು. 10th ಈ ಗ್ರಾಮರ್ ಬಂದೇ ಬರುತ್ತೆ ಅಂತ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗೋ ಮಟ್ಟಿಗೆ ಹೇಳಿದ್ದೀನಿ. ನೆಕ್ಸ್ಟ್ ಇಯರ್ ಇದ್ದೇ ಇರುತ್ತೆ ಇದು ಅಂತ ಹೇಳಿದ್ದೀನಿ ನಿಮ್ಗೆ. ಸಕರ್ಮಕ ಧಾತು, ಅಕರ್ಮಕ ಧಾತು. ಸಕರ್ಮಕ, ಸಕರ್ಮಕ ಅಂದ್ರೆ ಏನು? ಕರ್ಮಪದವನ್ನು ಬಯಸುವ ಧಾತುವಿಗೆ ಸಕರ್ಮಕ ಧಾತು. ಏನು ಸಕರ್ಮಕ ಅಂದ್ರೆ ಕರ್ಮಪದ ಇರ್ಲೇಬೇಕು, ಕರ್ತೃ ಕರ್ಮ ಕ್ರಿಯಾ. ಸಕರ್ಮಕ ಅಂದ್ರೆ ಕರ್ಮಪದವನ್ನ ಬಯಸುವ ಧಾತುವಿಗೆ ಸಕರ್ಮಕ ಧಾತು. ನೋಡ್ರಿ, ಈಗ ಹುಡುಗ ಶಾಲೆಗೆ ಹೋದನು, ಅಲ್ಲಿ ಕರ್ತೃ ಕರ್ಮ ಕ್ರಿಯೆ 3 ಪದಗಳು ಇವೆ. ಹುಡುಗ ಅನ್ನೋದು ಕರ್ತೃ, ಕರ್ಮ ಅನ್ನೋದು ಶಾಲೆಗೆ, ಹೋದನು ಅನ್ನೋದು ಕ್ರಿಯಾಪದ. ಇದಕ್ಕೆ ನಾವು ಸಕರ್ಮಕ ಅಂತೀವಿ. ಕರ್ಮಪದ ಇದೆ. ಹುಡುಗ ಹೋದನು, ಅಲ್ಲಿ ಕರ್ಮಪದ ಇಲ್ಲ. ಹುಡುಗ ಹೋದನು, ಕರ್ತೃ ಇದೆ, ಕ್ರಿಯಾ ಇದೆ, ಅಲ್ಲಿ ಕರ್ಮಪದ ಇಲ್ಲ. ಇದಕ್ಕೆ ನಾವು ಅಕರ್ಮಕ ಅಂತ ಕರಿತೀವಿ. ಕರ್ಮಪದವನ್ನು ಬಯಸುವ ಧಾತುಗಳಿಗೆ ಸಕರ್ಮಕ, ಕರ್ಮಪದವನ್ನು ಬಯಸದೇ ಇರುವಂತ ಧಾತುವಿಗೆ ಅಕರ್ಮಕ. ರಾಧಿಕಾ ಸಂಗೀತವನ್ನು ಹಾಡಿದಳು, ಇಲ್ಲಿ ಕರ್ತೃ ಕರ್ಮ 3 ಇದೆ, ಇದು ಸಕರ್ಮಕ. ರಾಧಿಕಾ ಹಾಡಿದಳು, ಅಲ್ಲಿ ಏನು ಕರ್ಮಪದ ಇಲ್ಲ. ಸೊ ಇದಕ್ಕೆ ನಾವು ಸಕರ್ಮಕ ಅಕರ್ಮಕ. ಕರ್ಮಪದವನ್ನು ಬಯಸುವ ಧಾತುವಿಗೆ ಸಕರ್ಮಕ, ಕರ್ಮಪದವನ್ನು ಬಯಸದೇ ಇರುವಂತ ಧಾತುವಿಗೆ ಅಕರ್ಮಕ. ಅದು ಸಕರ್ಮಕ ಅಕರ್ಮಕ. ಅಲ್ಲಿ ಕೊಟ್ಟಿದ್ದಾನೆ ನೋಡ್ರಿ, ಸಕರ್ಮಕ ಧಾತುಗಳು, ಅಕರ್ಮಕ ಧಾತುಗಳು. ಇದು 1 ಮಾರ್ಕ್ಸ್ ನಿಮ್ಗೆ ಇದ್ದೇ ಇರುತ್ತೆ ಈ ಒಂದು ಗ್ರಾಮರ್ ಅಲ್ಲಿ. 2 ಮಾರ್ಕ್ಸ್ಗೆ ಸಕರ್ಮಕ ಧಾತು ಯಾವುದು, ಅಕರ್ಮಕ ಯಾವುದು, ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ, ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ. ಇದು ಜಾಸ್ತಿ ಗ್ರಾಮರ್ ಇದೆ. ಸುಮಾರು 2-3 ಮಾರ್ಕ್ಸ್ಗೆ ಈ ಪದ್ಯದಲ್ಲಿ ಗ್ರಾಮರ್ ಅನ್ನ ಕೇಳ್ತಾನೆ, ಸ್ಟೇಟ್ ಅಂಡ್ CBSE ಇಬ್ಬರಿಗೂ ಸಹ. ಸೊ ಆದ್ರಿಂದ ಬಹಳ ಜಾಗರೂಕತೆಯಿಂದ ಈ ಒಂದು ಗ್ರಾಮರ್ ಅನ್ನ ತಿಳ್ಕೋಬೇಕು. ಸಕರ್ಮಕ ಧಾತು, ಅಕರ್ಮಕ ಧಾತು ನಿಮ್ಗೆ MCQ ಕೇಳ್ತಾನೆ. ಒಂದು ಪದವನ್ನು ಕೊಟ್ಬಿಟ್ಟಿರ್ಲಿ, ಸಕರ್ಮಕ ಯಾವುದು, ಅಕರ್ಮಕ ಯಾವುದು. ನಿಮ್ಗೆ ಈಗ ಸಕರ್ಮಕ ಧಾತು, ಅಕರ್ಮಕ ಧಾತು ಅಂತ ಗೊತ್ತಾಗಿದೆ. ಕರ್ಮ ಪದವನ್ನು ಬಯಸುವ ಧಾತುವಿಗೆ ಸಕರ್ಮಕ, ಕರ್ಮ ಪದವನ್ನು ಬಯಸದೇ ಇರುವಂತ ಧಾತುವಿಗೆ ಅಕರ್ಮಕ ಅಂತ ಕರಿತೀವಿ. ನೋಡಿ, ಇಲ್ಲಿ ನಿಮ್ಗೆ ಸಕರ್ಮಕ ಅಕರ್ಮಕ. ಸಕರ್ಮಕ ಧಾತುಗಳು ಯಾವ್ಯಾವು ಅಂತ ಕೊಟ್ಟಿದ್ದಾನೆ. ಕೊಡು, ಬಿಡು, ಉಣ್ಣು, ಉಜ್ಜು, ತಿದ್ದು, ಮುಚ್ಚು, ಇವೆಲ್ಲ ಏನು ಸಕರ್ಮಕ. ನಿಮ್ಗೆ ಇನ್ನು ಬಹಳ ಸುಲಭವಾಗಿ ಒಂದು ಮೆಥಡ್ ಅನ್ನು ಹೇಳ್ಕೊಡ್ತೀನಿ ನೋಡ್ರಿ. ಸಕರ್ಮಕ ಅಕರ್ಮಕ ಅನ್ನೋದನ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಹೇಗೆ ಅದನ್ನ ಗುರ್ತಿಸೋದು ಅನ್ನೋದಕ್ಕೆ ಬಹಳ ಒಂದು ಸಿಂಪಲ್ ಮೆಥಡ್ ಅನ್ನ ಹೇಳ್ಕೊಡ್ತೀನಿ ನೋಡ್ರಿ ನಿಮ್ಗೆ. ಈಗ ಕೊಡು, ಸಕರ್ಮಕ್ಕೆ ನೀವು ಏನನ್ನು ಅಂತ ಕ್ವಶನ್ ಹಾಕೋಬೇಕು. ಏನನ್ನು ಅಂತ ಕ್ವಶನ್ ಹಾಕೊಂಡ್ರೆ ಉತ್ತರ ಬಂದ್ರೆ ಅದು ಸಕರ್ಮಕ, ಉತ್ತರ ಬರ್ಲಿಲ್ಲ ಅದು ಅಕರ್ಮಕ. ನಮಗೆಲ್ಲ ಹಳ್ಳಿಯಲ್ಲಿ ಪಾಠ ಮಾಡೋ ಇಂಗ್ಲಿಷ್ ಪದ್ಯಗಳಿಗೆ ಸಮ್ಮರಿ ಅಂತ ಬರೆಸ್ಬಿಡ್ತಾ ಇದ್ರು. ಆಲ್ ಇನ್ ಒನ್, ಯಾವ ಕ್ವಶನ್ ಕೇಳಿದ್ರು ಇದನ್ನು ಬರೆದು ಬಿಡಿ ಅಂತ ಹೇಳ್ತಾ ಇದ್ರು. ಹಳ್ಳಿ ಮಕ್ಕಳಿಗೆ ಇಂಗ್ಲಿಷ್ ಕಷ್ಟ ಅಲ್ಲ, ಪದ್ಯ ಸಾರಾಂಶವನ್ನ ಬರೆಸ್ಬಿಡ್ತಾ ಇದ್ರು. ಯಾವ ಕ್ವಶನ್ ಕೇಳಿದ್ರು ಈ ಸಮ್ಮರಿಯನ್ನ ಬರೆದು ಬಿಡ್ರಿ, 4 ಮಾರ್ಕ್ಸ್ ಅಟ್ಲೀಸ್ಟ್ 2 ಮಾರ್ಕ್ಸ್ ಕೊಡ್ಲಿ, 2.5 ಮಾರ್ಕ್ಸ್ ಕೊಡ್ಲಿ ಅಂದ್ಬಿಟ್ಟು ಆಲ್ ಇನ್ ಒನ್, ಎಲ್ಲಾ ಕ್ವಶನ್ ಅಂಡ್ ಆನ್ಸರ್ಗೂ ಒಂದೇ ಉತ್ತರ ಅಂತ ಒಂದು ಸುಲಭವಾದಂತ ಒಂದು ಮೆಥಡ್ ಇದು. ಸಕರ್ಮಕ ಅಕರ್ಮಕ. ಸಕರ್ಮಕಕ್ಕೆ ಏನೇನೋ ಏನನ್ನು ಅಂತ ಕ್ವಶನ್ ಹಾಕೊಂಡ್ರೆ ಉತ್ತರ ಬಂದ್ರೆ ಅದು ಸಕರ್ಮಕ, ಉತ್ತರ ಬರ್ಲಿಲ್ಲ ಅದು ಅಕರ್ಮಕ. ನೋಡಿ, ಉದಾಹರಣೆಗೆ ಕೊಡು, ಕ್ವಶನ್ ಹಾಕೊಳ್ರಿ. ಏನನ್ನು ಕೊಡು, ಏನನ್ನು ಕೊಡು, ಪುಸ್ತಕವನ್ನು ಕೊಡು, ಇದು ಸಕರ್ಮಕ. ಸುಲಭವಾಗಿ ಪತ್ತೆ ಮಾಡ್ಬೋದು ನೋಡ್ರಿ. ಬಿಡು, ಏನನ್ನು ಬಿಡು, ಕಣ್ಣನ್ನು ಬಿಡು, ಕೈಯನ್ನು ಬಿಡು. ಉಣ್ಣು, ಏನನ್ನು, ಊಟವನ್ನು ಉಣ್ಣು. ಉಜ್ಜು, ಏನನ್ನು ಉಜ್ಜು, ಹಲ್ಲನ್ನು ಉಜ್ಜು, ನೋಡ್ರಿ ಸಕರ್ಮಕ. ಅನಂತರ ತಿದ್ದು, ಏನನ್ನು ತಿದ್ದು, ಅಕ್ಷರವನ್ನು ತಿದ್ದು. ಮುಚ್ಚು, ಏನನ್ನು ಮುಚ್ಚು, ಬಾಯನ್ನು ಮುಚ್ಚು. ನೋಡ್ರಿ, ಇವೆಲ್ಲ ಏನು ಸಕರ್ಮಕ. ಏನನ್ನು ಅಂತ ಕ್ವಶನ್ ಹಾಕೊಂಡಾಗ ಆನ್ಸರ್ ಬಂದ್ರೆ ಅದಕ್ಕೆ ಸಕರ್ಮಕ, ಆನ್ಸರ್ ಬರ್ಲಿಲ್ಲ ಅಂದ್ರೆ ಅದು ಅಕರ್ಮಕ. ನೋಡ್ರಿ, ಈಗ ಅಕರ್ಮಕ್ಕೆ ಕ್ವಶನ್ ಹಾಕೊಳ್ರೆ ಆನ್ಸರ್ ಬರಲ್ಲ. ಸೊ ಉದಾಹರಣೆಗೆ ಅಕರ್ಮಕ ಮಲಗು, ಓಡು, ಬದುಕು, ಹೋಗು, ನಾಚು, ಇವೆಲ್ಲ ಅಕರ್ಮಕ. ಹೇಗೆ ಮಲಗು ಕ್ವಶನ್ ಹಾಕೊಳ್ರಿ. ಏನನ್ನು ಮಲಗು ಅಂತ ಹೇಳ್ತಾರ, ಬರಲ್ಲ, ಆನ್ಸರ್ ಬರಲ್ಲ, ದಟ್ ಈಸ್ ಅಕರ್ಮಕ. ನೋಡ್ರಿ,
ಅನಂತರ ಓಡು, ಕ್ವಶನ್ ಹಾಕೊಳ್ರಿ, ಏನನ್ನು ಓಡು ಅಂತ ಹೇಳ್ತಾರ? ಹೇಳಲ್ಲ, ಇದು ಅಕರ್ಮಕ. ಬದುಕು, ಏನನ್ನು ಬದುಕು ಅಂತ ಹೇಳ್ತಾರ? ಇಲ್ಲ, ಅಕರ್ಮಕ. ಅನಂತರ ಹೋಗು, ಏನನ್ನು ಹೋಗು ಅಂತ ಹೇಳ್ತಾರೆ? ಇಲ್ಲ. ನಾಚು, ಏನನ್ನು ನಾಚು ಅಂತ ಹೇಳ್ತಾರ? ಇಲ್ಲ. ಇವೆಲ್ಲವೂ ಅಕರ್ಮಕ. ಇದಕ್ಕೆ ನಿಮ್ಗೆ ಸುಲಭವಾದಂತ ಒಂದು ಮೆಥಡ್, ಸಕರ್ಮಕ ಅಕರ್ಮಕ ಅಂತ ಪತ್ತೆ ಮಾಡ್ಬೇಕಾರೆ ಏನನ್ನು ಅಂತ ಕ್ವಶನ್ ಹಾಕೊಂಡ್ರೆ ಆನ್ಸರ್ ಬಂದ್ರೆ ಸಕರ್ಮಕ, ಆನ್ಸರ್ ಬರ್ಲಿಲ್ಲ ಅಕರ್ಮಕ. ಅದು ಮಕ್ಕಳು. ಇನ್ನು ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ. 45 ಆಯ್ತಲ್ಲ ಮಕ್ಕಳ? ಕ್ರಿಯಾಪದ ಆಯ್ತು, ಧಾತು ಆಯ್ತು, ಸಕರ್ಮಕ ಆಯ್ತು, ಅಕರ್ಮಕ ಆಯ್ತು. ಇನ್ನು ಕರ್ತರಿ ಮತ್ತು ಕರ್ಮಣ ಪ್ರಯೋಗ ಇದೆ, ಮತ್ತು ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ, ವಿಭಕ್ತಿ ಪ್ರತ್ಯಯ, ಅನಂತರ ಇನ್ನು ಬೇಕಾದಷ್ಟು ಗ್ರಾಮರು, ಇಷ್ಟೆಲ್ಲವೂ ಸಹ ಈ ಒಂದು ಪದ್ಯದಲ್ಲಿ ಇದೆ. ಸೊ ಆದ್ರಿಂದ ಉಳಿದಂತ ಒಂದು ಗ್ರಾಮರ್ ಅನ್ನ ನಾಳೆಯ ಒಂದು ತರಗತಿಯಲ್ಲಿ ಮಾಡೋಣ. ಅಲ್ಲಿವರೆಗೆ ಮಕ್ಕಳ ನೀವು ಇವೆರಡು ಪ್ಯಾರವನ್ನು ಸಹ ನೀವು ಗಟ್ ಮಾಡಿರ್ಬೇಕು. ಸ್ಟೇಟ್ನವರು ಇವೆರಡು ಪ್ಯಾರನ್ನು ಗಟ್ ಮಾಡಬೇಕು, ಮತ್ತು ಕವಿ ಪರಿಚಯವನ್ನ ನಾಳೆವರೆಗೆ ನೀವು ಇವತ್ತು ಗಟ್ ಮಾಡ್ಕೊಂಡಿರ್ಬೇಕು. ಮತ್ತು ಒಂದು ವಾಕ್ಯ ಕ್ವಶನ್ ಅಂಡ್ ಆನ್ಸರ್ ಎಲ್ಲ ಓದ್ಕೊಂಡಿರಿ. ಮತ್ತೆ CBSE ಅವರು ಎಲ್ಲ ಕ್ವಶನ್ ಅಂಡ್ ಆನ್ಸರ್ ಮತ್ತು ಮೀನಿಂಗ್ಸ್ ಅನ್ನ ನೀವು ಓದ್ಕೊಂಡಿರಿ. ನಾಳೆ ಕ್ವಶನ್ ಗಳನ್ನ ಕೇಳ್ತೀನಿ. ಸೊ ಉಳಿದಂತ ಒಂದು ವ್ಯಾಕರಣವನ್ನ, ಗ್ರಾಮರ್ ಅನ್ನ ನಾಳಿನ ತರಗತಿಯಲ್ಲಿ ಮಾಡೋಣ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಚಿಲ್ಡ್ರನ್.